ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಎಜುಕೇಟ್ ಕನ್ನಡ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ಯಾರೆಲ್ಲ CETಯಲ್ಲಿ ಭಾಗವಹಿಸ್ತಾ ಇದ್ದೀರಾ ಮತ್ತು ಫಸ್ಟ್ ರೌಂಡ್ದು ರಿಸಲ್ಟ್ ಆಲ್ರೆಡಿ ಬಂತು, ಅದಾದ ನಂತರ ಚಾಯ್ಸ್ನ ಸಹ ನೀವು ಸೆಲೆಕ್ಟ್ ಮಾಡಿರ್ತೀರ. ಈಗ ನೀವೇನಾದರೂ ಚಾಯ್ಸ್ 1ಅನ್ನು ಸೆಲೆಕ್ಟ್ ಮಾಡಿದ್ರೆ ಅಂದರೆ ನೀವೇನಾದರೂ ಆ ಸೀಟನ್ನು ನೀವು ಆಕ್ಸೆಪ್ಟ್ ಮಾಡಿಕೊಂಡು ಅಡ್ಮಿಷನ್ ಆಗ್ತೀನಿ ಅಂತ ಹೇಳಿ ಅಂದ್ಕೊಂಡಿದ್ರೆ ಮತ್ತೆ ಮುಂದಿನ ಪ್ರೊಸೀಜರ್ ಏನು, ಯಾವ ರೀತಿಯ ಅಡ್ಮಿಷನ್ ಪ್ರೊಸೀಜರ್ ಇರುತ್ತೆ, ನೀವು ಏನು ಮಾಡಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ ಇದೇ ಮೊದಲನೇ ಬಾರಿಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಮರಿದೆ ಪ್ರೆಸ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿದ್ಯಾರ್ಥಿಗಳಿಗೆ ಸೀಟು ಅಲಾಟ್ಮೆಂಟ್ದು ರಿಸಲ್ಟ್ ಬಂದಾದ ನಂತರ ನಿಮಗೆ ಯೋಚನೆ ಮಾಡಿರ್ತೀರ ಅಲ್ವಾ, ಯಾವುದನ್ನು ಸೆಲೆಕ್ಟ್ ಮಾಡೋದು, ನನಗೆ ಅಲಾಟ್ ಆಗಿರುವಂಥ ಸೀಟ್ ಓಕೆನಾ, ಕೋರ್ಸ್ ಓಕೆನಾ ಅಂತ ಹೇಳಿ ಇದು ಮಾಡಿಕೊಂಡು ನೀವು ಚಾಯ್ಸ್ 1ಅನ್ನು ಸೆಲೆಕ್ಟ್ ಮಾಡಿರ್ತೀರ. ಇನ್ ಕೇಸ್ ನಿಮಗೆ ಅಲೋಕೇಟ್ ಆಗಿರುವಂತಹ ಸೀಟು ಇಷ್ಟ ಆಗಿದ್ರೆ. ಸೊ ಚಾಯ್ಸ್ 1ಅನ್ನು ಸೆಲೆಕ್ಟ್ ಆದಾದಮೇಲೆ ನೀವು ಏನು ಮಾಡಬೇಕಾಗತ್ತೆ ಅಂದರೆ ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ನೀವೇನಾದರೂ ಚಾಯ್ಸ್ 1ಅನ್ನು ಸೆಲೆಕ್ಟ್ ಮಾಡಿದರೆ ಮಾತ್ರ ಈ ರೀತಿ ಆಪ್ಷನ್ ಬರುತ್ತೆ. ಆ ಕನ್ಫರ್ಮೇಷನ್ ಸ್ಲಿಪ್ ಏನಪ್ಪ ಅಂತಂದರೆ ನೀವು ಕನ್ಫರ್ಮ್ ಮಾಡ್ತಿದ್ದೀರಾ, ಫರ್ದರ್ ನಿಮಗೆ ಫೀಸ್ನ ಕಟ್ಟೋಕ್ಕೆ ನೀವು ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೋಬೇಕಾಗಿರುತ್ತೆ. ಸೊ ಕನ್ಫರ್ಮೇಷನ್ನ ನೀವು ಕೊಡ್ತಿದ್ದ ಹಾಗೆಯೇ ಕನ್ಫರ್ಮೇಷನ್ ಸ್ಲಿಪ್ ಬರುತ್ತೆ, ಅದನ್ನು ಡೌನ್ಲೋಡ್ ಮಾಡಿಟ್ಕೊಳ್ಳಿ. ಅದಾದ ನಂತರ ಇಮಿಡಿಯೇಟ್ಲಿ ಕೆಲವೊಬ್ಬರಿಗೆ ಫೀಸ್ ಪೇ ಮಾಡೋಕೆ ಅಂತ ಹೇಳಿಬಿಟ್ಟು ಕನ್ಫರ್ಮೇಷನ್ ಸ್ಲಿಪ್ ಜೊತೆಗೆ ಫೀಸ್ ಪೇ ಮಾಡುವಂತಹದ್ದು ಚಲನೂ ಸಹ ಜನರೇಟ್ ಆಗುತ್ತೆ. ಇನ್ ಕೇಸ್ ಜನರೇಟ್ ಆದರೆ ಆವಾಗಲೇ ಡೌನ್ಲೋಡ್ ಮಾಡ್ಕೊಳ್ಳಿ, ಇಲ್ಲ ಸ್ವಲ್ಪ ಟೈಮ್ ಕಾಯಿರಿ. ನೀವು ಕನ್ಫರ್ಮ್ ಮಾಡಿರ್ತೀರ ಅಲ್ವಾ, ದೇ ಶುಡ್ ಪ್ರೊಸೆಸ್ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ಅದಾದಮೇಲೆ ನೀವು ಫೀಸ್ ಕಟ್ಟಲಿಕ್ಕೆ ಅಂತ ಹೇಳಿ ಚಲನನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ಎರಡು ರೀತಿಯಾದಂಥ ಆಪ್ಷನ್ ಇರುತ್ತೆ. ಬ್ಯಾಂಕ್ಗೆ ಹೋಗ್ಬಿಟ್ಟು ಕಟ್ಟಬೇಕಾಗಿರುತ್ತೆ, ಇನ್ನೊಂದು ಆನ್ಲೈನ್ ಪೇಮೆಂಟೇ ಮಾಡಬೇಕಾಗಿರುತ್ತೆ. ನೀವೇನಾದರೂ ಬ್ಯಾಂಕ್ಗೆ ಹೋಗಿ ಕಟ್ತಾ ಇದ್ದೀರಾ ಅಂತ ಹೇಳಿದ್ರೆ ಚಲನ್ ಬೇಕಾಗಿರುತ್ತೆ, ಇಲ್ಲಾಂದರೆ ನೀವು ಆನ್ಲೈನಲ್ಲೇ ಪೇಮೆಂಟ್ ಮಾಡ್ಬೋದು. ಸೊ ಈಗ ಚಲನ್ನ ನೀವೇನಾದರೂ ಡೌನ್ಲೋಡ್ ಮಾಡಿಕೊಂಡ್ರೆ ನೀವು ಯಾವ ಬ್ಯಾಂಕಿನ ಚಲನನ್ನು ಡೌನ್ಲೋಡ್ ಮಾಡ್ಕೊಂಡಿರ್ತೀರಾ ಆ ಬ್ಯಾಂಕಿಗೆ ಹೋಗಿ ಕೊಟ್ಟಿರುವಂತಹ ಟೈಮ್ ಅಷ್ಟರಲ್ಲಿ ನೀವು ಫೀಸನ್ನು ಕಟ್ಟಬೇಕಾಗಿರುತ್ತೆ. ಈಗ ಫೀಸ್ ಎಲ್ಲ ನೀವು ಕಟ್ಟಾದ್ಮೇಲೆ ನಿಮಗೆ ಮತ್ತೆ ಬಂದು KEA ವೆಬ್ಸೈಟಲ್ಲಿ ಅಂದರೆ ನಿಮ್ಮ CETದು ಏನಿರುತ್ತೆ ಅಲ್ಲಿ ಲಾಗಿನ್ ಆಗಿ ನೋಡಿದ್ರೆ ಸ್ವಲ್ಪ ಅಪ್ಡೇಟ್ ಆಗೋಕ್ಕೆ ಅಂತ ಹೇಳಿ ಟೈಮ್ ತೊಗೊಳುತ್ತೆ. 1-2-3 ಅವರ್ಸಲ್ಲೇ ಅಪ್ಡೇಟ್ ಆಗಿರುತ್ತೆ. ಇನ್ ಕೇಸ್ ನೀವು ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ಇನ್ನೂ ಕ್ವಿಕ್ಕಾಗಿ ಅಪ್ಡೇಟ್ ಆಗಿರುತ್ತೆ ಫೀಸು ಪೇ ಆಗಿದೆ ಅಂತ ಹೇಳಿ. ಮತ್ತು ನೀವು ಇಮಿಡಿಯೇಟಾಗಿ ನೀವು ಕಾಲೇಜ್ಗೆ ರಿಪೋರ್ಟ್ ಮಾಡ್ಕೋಬೇಕಾಗಿರುತ್ತೆ. ಸೊ ಯೂಶ್ವಲಿ ಇವಾಗ ಫಸ್ಟ್ ರೌಂಡ್ದು ಏನು ರಿಸಲ್ಟ್ ಬಂದಿದೆ ಕಾಲೇಜ್ಗೆ ರಿಪೋರ್ಟ್ ಮಾಡ್ಕೊಳ್ಳೋಕ್ಕೆ ಆಗಸ್ಟ್ 14ನೇ ತಾರೀಕುವರೆಗೂ ಸಹ ಸಮಯವನ್ನು ಕೊಟ್ಟಿದ್ದಾರೆ. ನೀವು ಅಷ್ಟರಲ್ಲಿ ಬಿಟ್ಟು ಕಾಲೇಜ್ಗೆ ಅಡ್ಮಿಷನ್ ಮಾಡ್ಕೊಳ್ಬೇಕಾಗಿರುತ್ತೆ. ಯಾವ್ಯಾವ ಕೋರ್ಸ್ಗಪ್ಪ ಅಂತಂದರೆ ನೀವೇನಾದರೂ ಇಂಜಿನಿಯರಿಂಗ್ ಕೋರ್ಸಸ್ನ ಚೂಸ್ ಮಾಡಿದರೆ, ಇಲ್ಲ ಏನಾದರೂ BSc ಅಗ್ರಿಕಲ್ಚರ್, ವೆಟರ್ನರಿ, B.Pharm, D.Pharm ಮತ್ತು BSc ನರ್ಸಿಂಗ್, ಮತ್ತು ನೀವೇನಾದ್ರೂ ನೀಟಲ್ಲಿ ನೀವೇನಾದರೂ ಕ್ವಾಲಿಫೈ ಆಗಿ ನೀವೇನಾದರೂ ಮೆಡಿಕಲ್ಲು ಮತ್ತು ಡೆಂಟಲ್ನ ಚೂಸ್ ಮಾಡಿದರೆ ಈ ಡೇಟಸ್ಟಲ್ಲಿ ನೀವೇನಾದರೂ ಚಾಯ್ಸ್ 1ಅನ್ನು ಸೆಲೆಕ್ಟ್ ಮಾಡಿದರೆ ನೀವು ಅಡ್ಮಿಷನ್ ಪ್ರೋಸೆಸನ್ನು ಕ್ಲಿಯರ್ ಮಾಡಬೇಕಾಗುತ್ತೆ. ಸೊ ಇನ್ನು ಅಡ್ಮಿಷನ್ ಪ್ರೋಸೆಸ್ ಮಾಡಬೇಕಾದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತಲೂ ಸಹ ನೋಡೋಣ ಬನ್ನಿ. ಈಗ ನೀವು ಫೀಸ್ನ ಪೇ ಆದಮೇಲೆ ನಿಮಗೆ ಮತ್ತು ಫೀಸ್ ಪೇ ಆಗಿರೋದು ನೀವೇನಾದರೂ ಆನ್ಲೈನಲ್ಲಿ ಪೇ ಮಾಡ್ತಾ ಇದ್ರೆ ಅಲ್ಲೂ ಕನ್ಫರ್ಮೇಷನ್ ಸ್ಲಿಪ್ ಸಿಗುತ್ತೆ, ಇಲ್ಲ ಬ್ಯಾಂಕಲ್ಲಿ ನೀವೇನಾದರೂ ಪೇ ಮಾಡ್ತಾ ಇದ್ರೆ ಅಲ್ಲೂ ಸಹ ಕನ್ಫರ್ಮೇಷನ್ ಸ್ಲಿಪ್ ಇರುತ್ತೆ. ಸೊ ಅದನ್ನು ಇಟ್ಕೊಳ್ಳಿ. ಇವಾಗ CETದು ಆನ್ಲೈನ್ ಅಪ್ಲಿಕೇಶನ್ ಆಗಬೇಕಾದ್ರೆ ಅಪ್ಲಿಕೇಶನ್ ಏನಿರುತ್ತೆ, ಸೊ ಇದು ಮ್ಯಾಂಡೇಟರಿ ಅಲ್ಲ, ಸೇಫರ್ ಸೈಡ್ಗೆ ಅದನ್ನು ತೊಗೊಳ್ಳಿ. ಮತ್ತು ನೀವು KCET ಬರೀಬೇಕಾದ್ರೆ ನಿಮ್ಮದು ಹಾಲ್ ಟಿಕೆಟ್ ಇರುತ್ತಲ್ವಾ, ಅದನ್ನು ಸಹ ಇಟ್ಕೊಳ್ಳಿ. ಅದಲ್ಲದೆ ನಿಮ್ಮದು ಸೆಕೆಂಡ್ PUC ಎಕ್ಸಾಮ್ ಬರೀಬೇಕಾದ್ರೆ ಹಾಲ್ ಟಿಕೆಟ್ ಇರುತ್ತಲ್ವಾ, ಅದನ್ನು ಸಹ ತೊಗೊಳ್ಳಿ. ಅದಲ್ಲದೆ SSLC ಮಾರ್ಕ್ಸ್ ಕಾರ್ಡು ಮತ್ತು ಸೆಕೆಂಡ್ PUCದು ಮಾರ್ಕ್ಸ್ ಕಾರ್ಡ್ ಇರುತ್ತೆ. ಅಂದರೆ ಮಾರ್ಕ್ಸ್ ಕಾರ್ಡ್ ಇನ್ನೂ ಬಂದಿರಲ್ಲ, ಬಟ್ ನೀವು ಮೊದಲೆಲ್ಲ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಂತ ಹೇಳಿ ಪ್ರೆಸೆಂಟ್ ಮಾಡಿರ್ತಾರಲ್ಲ, ಅಂದರೆ ಅಟೆಸ್ಟೆಡ್ ಮಾಡಿಸಿರೋದು, ಅದನ್ನೇ ತೊಗೊಳ್ಳಿ. ಅದಲ್ಲದೆ ನಿಮಗೆ ಸ್ಟಡಿ ಸರ್ಟಿಫಿಕೇಟ್ಗಳು ಬೇಕಾಗಿರುತ್ತೆ. ಆಲ್ರೆಡಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಮಾಡಿಸಿರ್ತೀರಲ್ವ, ಅದನ್ನು ಸಹ ಸೇಫರ್ ಸೈಡ್ಗೆ ಇಟ್ಕೊಳ್ಳಿ. ನಿಮ್ಮ ಫೋಟೋ ತೊಗೊಳ್ಳಿ, ಮತ್ತು ಆಧಾರ್ ಕಾರ್ಡ್ ತೊಗೊಳ್ಳಿ, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ತೊಗೊಳ್ಳಿ, ಮತ್ತು ಇಲ್ಲಿ ಸೀಟ್ ಅಲಾಕೇಟ್ ಆಗಿರೋದು ಕನ್ಫರ್ಮೇಷನ್ದೆಲ್ಲ ಡೌನ್ಲೋಡ್ ಮಾಡ್ಕೊಂಡಿರ್ತೀರಲ್ವ, ಇದಿಷ್ಟು ಡಾಕ್ಯುಮೆಂಟ್ಸನ್ನು ತೊಗೊಳ್ಳಿ. ಇದಷ್ಟನ್ನು ತೊಗೊಂಡು ನೀವು ಕಾಲೇಜ್ಗೆ ಹೋಗಿ ಡೈರೆಕ್ಟಾಗಿ ಅಡ್ಮಿಷನ್ನ ಆಗ್ಬೋದು. ಸೊ ಟೈಮ್ ಕೊಟ್ಟಿರ್ತಾರಲ್ವ, ಕಾಲೇಜು ವರ್ಕಿಂಗ್ ಅವರ್ಸಲ್ಲಿ ಹೋದರೆ ಅಲ್ಲಿ ಆಲ್ರೆಡಿ ಅಡ್ಮಿಷನ್ ತೊಗೋತಾ ಇರ್ತಾರೆ. ಇನ್ ಕೇಸ್ ನೀವೇನಾದರೂ ಮಿಸ್ ಮಾಡಿದ್ರೂ ಪರವಾಗಿಲ್ಲ, ಸೊ ಇದು ಮಿಸ್ ಆಗಿದೆ, ಈ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳ್ತಾರೆ, ಆದಷ್ಟು ಬೇಗ ಅರೇಂಜ್ ಮಾಡಿಕೊಂಡು ಅಡ್ಮಿಷನ್ನ ಮಾಡ್ಕೊಳ್ಳಿ. ಮತ್ತು ನೀವೇನಾದರೂ ಪ್ರೈವೇಟ್ ಕಾಲೇಜ್ಗೆ ಏನಾದರೂ ನಿಮಗೆ ಪ್ರೈವೇಟಲ್ಲಿ ಗವರ್ನಮೆಂಟ್ ಸೀಟ್ ಆ ಥರ ಏನಾದರೂ ಸಿಕ್ಕಿದ್ರೆ ಕಾಲೇಜ್ಗೆ ಸ್ವಲ್ಪ ಅಡ್ಮಿಷನ್ ಫೀಸ್ ಅಂತ ಹೇಳಿ ಕಟ್ಟಬೇಕಾಗಿರುತ್ತೆ, ಅದನ್ನು ಸಹ ಜೊತೆಲಿ ಕ್ಯಾರಿ ಮಾಡಿ. ಇನ್ ಕೇಸ್ ಗವರ್ನಮೆಂಟ್ ಆಗಿದ್ರೆ ಸೊ ಯಾವುದೇ ರೀತಿ ಫೀಸ್ ಇರೋದಿಲ್ಲ, ಬಟ್ ಡೆವಲಪ್ಮೆಂಟ್ ಫೀಸು ಆ ಥರ ಈ ಥರ ಅಂತ ಹೇಳಿ ಸ್ವಲ್ಪ ಅಮೌಂಟನ್ನು ತೊಗೋತಾರೆ. ಸೊ ಬೆಟರ್ ನೀವು ಸ್ವಲ್ಪ ಅಮೌಂಟನ್ನು ಜೊತೆಲಿ ಕ್ಯಾರಿ ಮಾಡೋದು.
ಸೊ ಇದಿಷ್ಟು ಈ ವಿಡಿಯೋದ ಮಾಹಿತಿ. ಐ ಹೋಪ್ ವಿದ್ಯಾರ್ಥಿಗಳಿಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ, ಹೆಲ್ಪ್ಫುಲ್ ಅಂತ ಹೇಳಿ ಅನಿಸಿರುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಸೀಟ್ 1ನಲ್ಲಿ ಆಪ್ಷನ್ 1ಅನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಕಾಲೇಜ್ಗೆ ಜಾಯ್ನ್ ಆಗಲು ರೆಡಿ ಆಗಿದ್ದೀರಾ, ನಿಮಗೆಲ್ಲ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ನಿಮ್ಮ ಫರ್ದರ್ ಫ್ಯೂಚರ್ ಸ್ಟಡೀಸ್ಗೂ ಸಹ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ.